ಅಂಬೇಡ್ಕರಿಸಂ ಅಂಬೇಡ್ಕರಿಸಂ ಕಂಡಂತ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ 135ನೇ ಜನ್ಮದಿನ ಅಂಗವಾಗಿ ಪ್ರತಿ ವರ್ಷ 10 ವರ್ಷಗಳ ಕಾಲ ನಾವು ಒಂದು ಬ್ಯಾನರ್ ಅನ್ನ ಇಟ್ಕೊಂಡು ಆಚರಣೆಯನ್ನ ಮಾಡ್ತಾ ಇದ್ದೀವಿ. 2ನೇ ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯನೇ ಆದ ಮೇಲೆ, ನನ್ನ ಧರ್ಮಪತ್ನಿ ಸದಸ್ಯನೇ ಆದ ಮೇಲೆ 2022ನೇ ಇಸ್ವಿಯಲ್ಲಿ ಕಲಾವತಿ ರಮೇಶ್ ರವರು ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ PV ಮಹೇಶ್ ನಮ್ಮ ಮುಖಂಡರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಒಂದು ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅಂದಿನಿಂದ ಇಂದಿನವರೆಗೂ ಕೂಡ ಈ ಭಾಗದಲ್ಲಿ ಅಂಬೇಡ್ಕರ್ ವೃತ್ತ ಅಂತಕ್ಕಂಥದ್ದು ನಾಮಕರಣ ಮಾಡಿದ ಯಾರಾದ್ರೂ ಇದ್ರೆ ಅದು PV ಮಹೇಶ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ನಾನಾ ರೀತಿಯ ಅಂಬೇಡ್ಕರ್ ಜಯಂತಿಗಳನ್ನ ಆಚರಣೆ ಮಾಡ್ತಾರೆ. ಅಂಬೇಡ್ಕರ್ ಸರ್ವ ಜನಾಂಗದ ಆಸ್ತಿ, ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ, ಸರ್ವ ಜನಾಂಗದ ಆಸ್ತಿ. ಅಂಬೇಡ್ಕರ್ನ ಪ್ರತಿಯೊಬ್ಬರು ಕೂಡ ಹಗಲಿರುಳು ನೆನೆದರೆ ಮಾತ್ರ ನಮಗೆ ಉಳಿಗಾಲ ಇದೆ. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬರು ಕೂಡ ಅಂಬೇಡ್ಕರ್ ಅನುಯಾಯಿಗಳೇ. ನಾನೊಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ, ಯಾರು ಕೂಡ ಅನ್ಯತಾ ಭಾವಿಸಬಾರದು. ಬೆಳಿಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಆ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಮಾತಾಡಿ ಬರ್ತೀನಿ. ಅಲ್ಲೊಬ್ರು ದೊಡ್ಡ ಅನುಭವಸ್ಥ ಒಬ್ಬ ತಂದೆ ಸಮಾನರು ಸ್ವಲ್ಪ ಒಂದು ವಿಚಾರಗಳನ್ನ ಮಾತಾಡು, ನನಗೆ ಮನ್ಸಿಗೆ ತುಂಬಾ ನೋವಾಯ್ತು. ಏನಪ್ಪಾ ಅಂದ್ರೆ ಅಂಬೇಡ್ಕರ್ನ ಇವತ್ತು ಬಿಜೆಪಿ ಅವರೆಲ್ಲ ಆಚರಣೆ ಮಾಡಕ್ ಬಂದ್ಬಿಟ್ಟಿದ್ದಾರೆ ಅಂದ್ಬಿಟ್ಟು. ಅಂಬೇಡ್ಕರ್ ಹೇಳ್ತೀನಿ ನಾನು ಇವತ್ತು ಸರ್ವ ಜನಾಂಗದ ಆಸ್ತಿ. ಅಂಬೇಡ್ಕರ್ ಯಾರಿಗೂ ಒಬ್ಬರಿಗೆ ಸೀಮಿತವಾದರಲ್ಲ, ಅಂಬೇಡ್ಕರ್ ಎಲ್ರಿಗೂ ಸೀಮಿತ. ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೀಮಿತ. ಅಂಬೇಡ್ಕರ್ ಅವ್ರನ್ನ ತಿಳ್ಕೊಳ್ತಕ್ಕಂಥ ಜನ ಇವತ್ತು ಬಂದಿದೆ ಅಂದ್ರೆ ನೀವೆಲ್ಲ ಕೂಡ ಹೆಮ್ಮೆ ಪಡಬೇಕು. ಯಾಕಂದ್ರೆ ನಮ್ಗೆ ಹಕ್ಕುಗಳನ್ನ ಕೊಟ್ಟಂತ ಪ್ರತಿಯೊಂದು ಹಕ್ಕು, ಇಲ್ಲಿ ಮಾತನಾಡ್ತಕ್ಕಂಥ ವಾಕ್ ಸ್ವಾತಂತ್ರ್ಯವನ್ನ ಕೊಟ್ಟಂತ ವ್ಯಕ್ತಿ ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಆ ತರ ಒಂದು ಮಾತುಗಳನ್ನ ಮಾತಾಡಬೇಡಿ. ಅಂಬೇಡ್ಕರ್ ಅವರು ಸಮಾನತೆಯನ್ನ ಹೊಗಳಿದ್ರೆ ವಿನ ಬೇರೆ ಯಾವುದನ್ನು ಹೇಳಲಿಲ್ಲ. ನಾವೆಲ್ಲ ಕೂಡ ಅಣ್ಣ ತಮ್ಮಂದಿರು, ನಾವೆಲ್ಲ ಕೂಡ ಸರಿ ಸಮಾನರು ಅಂತಕ್ಕಂಥದ್ದು ಹೇಳ್ತಾ, ದೊಡ್ಡೂರು ಕರ್ಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವನ ಇವತ್ತು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಪ್ರಚಾರ ಸಮಿತಿ ನಾನು ಮೊದಲನೇ ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯನಾದ್ಮೇಲೆ ಶುರುವಾಗಿದ್ದು ಇದು 10ನೇ ವರ್ಷ. ಪ್ರತಿ ಬಾರಿ ನಾವು ಬೆಳಗ್ಗೆ 10 ಗಂಟೆಗೆ ಇಲ್ಲಿ ಧ್ವಜಾರೋಹಣ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇವತ್ತು ವಿಶೇಷವಾಗಿ ಸಂಜೆ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ಅದನ್ನ ಮುಂದೆ ನಾನು ಹೇಳ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿರುವ ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳು, ಹೊಸದಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆದ್ಮೇಲೆ ನಮ್ಮ ಪಕ್ಷಕ್ಕೆ ಒಂದು ಆನೆ ಬಲ ತಂದು ಕೊಟ್ಟಂತ ಸಭಾ ಸೇವಕರು ಆದಂತ ಪೌಲ್ರಾಜ್ ಅವರೇ, ನಮ್ಮ ಆತ್ಮೀಯ ಸ್ನೇಹಿತರು, ಗ್ರಾಮ ಪಂಚಾಯತಿಯಲ್ಲಿ 2 ಬಾರಿ ನಿಮ್ಮಲ್ಲಿ ಪ್ರತಿನಿಧಿಸಿದಂತ ಸವಿತಾ ಬಾಬು ಅವರೇ, ಇವತ್ತು ನಾವು ಅಂಬೇಡ್ಕರ್ ಜಯಂತಿನ ಇಡೀ ದೇಶದಲ್ಲೇ ಆಚರಣೆ ಮಾಡ್ತಾ ಇದೀವಿ. ಆದ್ರೆ ಇಲ್ಲಿ ನಾವು ಬೆಳಗ್ಗೆ 1 ಅವರ್ ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ವಿ. ಪ್ರತಿ ಸಾರಿ ಪೌಲ್ರಾಜ್ ಅವರು ನಮ್ಮ ಪಕ್ಷಕ್ಕೆ ಬಂದಾದ್ಮೇಲೆ ಸುಮಾರು ಸರಿ ನನ್ಗೆ ಹೇಳ್ತಿದ್ರು, ಈ ಭಾಗದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಸರ್, ನಾನು ಬಂದಿರೋದು ಸಮಾಜ ಸೇವೆ ಮಾಡೋದಕ್ಕೆ, ನನ್ನಿಂದ ಸಮಾಜಕ್ಕೆ ಏನೋ ಒಳ್ಳೇದಾಗ್ಬೇಕು, ಜನಕ್ಕೆ ಒಳ್ಳೇದಾಗ್ಬೇಕು ಅಂದಾಗ, ಸರ್ ಸಮಯ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ, ಅವಾಗವರೆಗೂ ಕಾಯಿಲೆ ಅಂತ ಹೇಳಿದ್ದೆ. ಅವ್ರು 2 ತಿಂಗಳಾದ್ಮೇಲೆ ಇವತ್ತು ಅವ್ರ ಅದೃಷ್ಟ ಹೆಂಗಿದೆ ಅಂದ್ರೆ
ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಒಂದು ಮಹಾ ನಾಯಕನ ದಿನದಂದು ಒಂದು ಒಳ್ಳೆ ಕಾರ್ಯಕ್ರಮ ಜನಕ್ಕೆ ಕೊಡ್ತಾ ಇದ್ದೀರಾ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಸರ್. ಹಾಗೆ ನಾನು ನೋಡ್ತಾ ಇದ್ದೀನಿ, ನನ್ನ ಹತ್ರ ಒಂದ್ ದಿವಸ ಡಿಸ್ಕಸ್ ಮಾಡ್ಲಿಲ್ಲ ಅವರು. ನಾನು ಪಾಂಡಿಚೇರಿನಲ್ಲಿ ಚುನಾವಣೆಗೆ ಹೋದಾಗ ಒಂದ್ಸರಿ ನಮ್ಮ ಬಾಬು ಒಂದು ಪಾಂಪ್ಲೆಟ್ ಕಳಿಸಿದ್ರು. ನನ್ನ ಫೋಟೋ ಹಾಕೊಂಡು, ಅವ್ರ ಫೋಟೋ ಹಾಕೊಂಡು, ನಮ್ಮ ರಾಜ್ಕುಮಾರ್ ಫೋಟೋ ಹಾಕೊಂಡು ಫ್ರೀ ವಾಟರ್ ಸರ್ವಿಸ್ ಕೂಡ ಕೊಡ್ತಾ ಇದಾರೆ. ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು ಅವ್ರು ಮಾಡ್ತಾ ಇದಾರೆ. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ 35ನೇ ಜನ್ಮದಿನದ ಹಬ್ಬದ ಕಾರ್ಯಕ್ರಮವನ್ನ ಆಲದಮರ ಭಾಗದಲ್ಲಿ ಆಯೋಜನೆ ಮಾಡಿರತಕ್ಕಂತ ಎಲ್ಲ ಈ ಭಾಗದ ಯುವ ಮುಖಂಡರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. 135ನೇ ಈ ಪುಣ್ಯ ದಿನದ ಕಾರ್ಯಕ್ರಮವನ್ನ, ಜನ್ಮದಿನದ ಕಾರ್ಯಕ್ರಮವನ್ನ ನಾವು ಏನು ಒಂದು ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಾಗಲೇ ಬಾಬು ಅವರು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರಿಗೆ ಸೀಮಿತ ಅಲ್ಲ, ಅವರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೇ ಒಂದು ಜಾತಿಗೆ ಸೀಮಿತರಲ್ಲ ಅವರು. ಹಾಗೆ ಎಲ್ಲರೂ ಸಮಾನರು ಅಂತ ಭಾವನೆಯನ್ನ ಹೊಂದತಕ್ಕಂಥವರು. ಇಡೀ ಭಾರತ ದೇಶದಲ್ಲಿ ಒಂದೇ ಒಂದು ಕರೆಕ್ಷನ್ ಇಲ್ಲ ಅಂತ ಒಬ್ಬ ವ್ಯಕ್ತಿ ಇದಾನಂದ್ರೆ ಆ ಭಾಗದ ಆ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂತ್ರಿ ಆಗಿದ್ದಾಗ. ಇದು ವಿಶೇಷವಾಗಿ ಇವತ್ತು ಮಾತಾಡೋದ ಸಮಯ ಅಲ್ಲ, ಈಗ ಮನೋರಂಜನಾ ಕಾರ್ಯಕ್ರಮ ಇರೋದ್ರಿಂದ ನಾನು ಈ ವೇದಿಕೆ ಮೇಲೆ ಕರೆದು ನನ್ನನ್ನ ಮಾತಾಡ್ಲಿಕ್ಕೆ ಬಯಸಿದ 2 ಮಾತನ್ನು ಮಾತಾಡಿ ಆದರೂ ಒಂದೆರಡು ಹಿತನುಡಿಗಳನ್ನ ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಹುಟ್ಟದೇ ಇದ್ರೆ ನಾವು ಹೆಂಗಿರ್ತಾ ಇದ್ರಿ? ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ನಮ್ಮನ್ನ ಯಾವ ರೀತಿ ಆಳ್ತಾ ಇದ್ರು? ಸ್ವತಂತ್ರ ಬಂದ ಮೇಲೆ ನಮ್ಮಲ್ಲಿರ್ತಕ್ಕಂಥ ಮೇಲ್ವರ್ಗದ ಜನಾಂಗ ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ಈ ಬಿಳಿ ಬಟ್ಟೆ ಹಾಕಿ ಈ ಅಸ್ಪೃಶ್ಯ ಜನಾಂಗದವರು ಈ ವೇದಿಕೆಯನ್ನ ಸೃಷ್ಟಿ ಮಾಡಿ ನಾವು ಮಾತಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನ 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 ಅಂದ್ರೆ ಏನು? ಯಾವುದೇ ಧರ್ಮದ ಗ್ರಂಥ ಅಲ್ಲ ಅದು. ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ವ್ಯಕ್ತಿ, ಪ್ರತಿ ಜಾತಿ, ಪ್ರತಿ ಧರ್ಮ, ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲ ಜೀವರಾಶಿಗೂ ಸಮಾನ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಒಂದು ಪ್ರಬುದ್ಧವಾದ ಒಂದು ಪುಸ್ತಕ ಸಂವಿಧಾನ. ಇವತ್ತು ನಾವು ಹೇಳ್ತೀವಿ ಇತಿಹಾಸ ಇಲ್ಲದ ಪುಸ್ತಕಗಳನ್ನ ಒಪ್ಕೊಳ್ತೀವಿ, ಇತಿಹಾಸ ಇರ್ತಕ್ಕಂಥ ಸಂವಿಧಾನವನ್ನ ಕೆಲವರು ಒಪ್ಪದಿದ್ರು ಪರವಾಗಿಲ್ಲ. ಅವರು ಆ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನ ತಿಂತಾರ್ತಕ್ಕಂಥವ್ರು ಸಂವಿಧಾನವನ್ನು ಒಪ್ಪಲ್ಲ ಅವರು. ಆದ್ರೂ ಸಂವಿಧಾನ ಇದ್ರೇನೆ ನಾವು ಈ ದೇಶದಲ್ಲಿ ಜೀವ ಮಾಡಕ್ ಸಾಧ್ಯ. ಈಗ ನಮ್ಮ ಮಹೇಶ್ ಅವರು ಹೇಳಿದ್ರು, ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು, ಹಿಂದೂ ಕೋಡ್ ಬಿಲ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಪ್ರತಿಪಾದಿಸ್ತಾರೆ. ಏನಂತಂದ್ರೆ ಹೆಣ್ಣು ಮಕ್ಕಳಿಗೂ ತನ್ನ ಪಿತ್ರಾರ್ಜಿತ ಸ್ವತ್ತಲ್ಲಿ ಅವರಿಗೆ ಸಮಾನ ಪಾಲ್ ಸಿಗ್ಬೇಕು, ಅವರಿಗೆ ಮೀಸಲಾತಿ ದೊರಕಬೇಕು ಅಂತ. ಅಂದಿನ ಸರ್ಕಾರ ಅದನ್ನ ವಿರೋಧ ಮಾಡಿದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕಾನೂನು ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ಸುಮಾರಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡಿ ಇವತ್ತು ಅವರಿಗೆ ಕೆಲಸಗಳಿಲ್ದಿರ ಕೂಲಿ ಕೆಲಸಕ್ಕೆ ಹೋಗುವಂಥದ್ದು. ಇವತ್ತು KGF ಇಂದ ಬಂಗಾರಪೇಟೆಯಿಂದ ಸುಮಾರು ಲಕ್ಷಾಂತರ ಜನ ಇವತ್ತು ಡೈಲಿ ಟ್ರಾವೆಲ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಈ ಭಾಗದಲ್ಲಿ ಕಾರ್ಖಾನೆಗಳಿಲ್ಲ. ಯಾವುದೇ ಒಬ್ಬ ಶಾಸಕರಾಗ್ಲಿ, ಒಬ್ಬ ಸಂಸದರಾಗ್ಲಿ ಇವತ್ತು ನೀವು ರಾಜೀನಾಮೆ ಕೊಟ್ಟು ನೀವು ಆಚೆ ಬನ್ನಿ ನಮಗಾಗಿ ಅಂದ್ರೆ ಯಾರಾದ್ರೂ ಬರ್ತಾರಾ? ಯಾರು ಬರಲ್ಲ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಬೇಕು. ಸ್ವಾರ್ಥಿಗಳು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾಭಿಮಾನಿಗಳು. ಅವರು ಸ್ವಾಭಿಮಾನದ ಸಂಕೇತ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಬಗ್ಗೆ ಮಾತಾಡ್ಬೇಕಾದ್ರೆ ಇಡೀ ರಾತ್ರಿ ಪೂರ್ತಿ ಮಾತಾಡ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ For Kashamballi Rural High School, immediately contact HM. Pure and clean. No compromise. Best quality. Family restaurant. 100% Hamburg.
and Dindigul style biryani. 100% Venus biryani. Near Government Maternity Hospital, Maharaja Road, Robertson Pay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145.